ಆಗಿರ್ತಾನಂತ ತಿಳ್ಕೊಂಡ ಗುರುಗಳ ಕಡೆ ದೀಕ್ಷೆ ತಗೊಂಡ, ಸಾಧು ಆದ, ಸನ್ಯಾಸಿ ಆದ, ಕೆಂಪು ಅರಿವಿ ಹಾಕೊಂಡ ಮಠದಾಗ ಗುರುಗಳ ಸೇವಾ ಮಾಡ್ಕೋಂತ ಉಳ್ದ. 1 ವರ್ಷ 2 ವರ್ಷ 3-4 ವರ್ಷ ಇಲ್ಲೇ ಉಳ್ದ. ಅವನು ಹೆಂಡತಿ ಪಾಪ ನನ್ನ ಗಂಡ ಹಿಂದೆ ಬರ್ತದ, ಹಾಗೇನು ಫೋನ್ ಇಲ್ಲ, ಏನೂ ಇಲ್ಲ, ಪತ್ರ ಇಲ್ಲ, ಏನೂ ಇಲ್ಲ. ಆಗ ಬಂದಾಗನ ಕರೆ ಹೆಂಡತಿ ಮನ್ಯಾಗ ದಾರಿ ನೋಡ್ಕೊಂತ ಕುಂತ್ಲು, ಬರ್ಲಿಲ್ಲ. ವಿಠಲ ಪಂತ ಇಲ್ಲಿ ಸಾಧುವಾಗಿ ಸನ್ಯಾಸಿ ಆಗಿ ಪರಮಾತ್ಮನ ಕೂಡ ಮನಸ್ಸಿನೊಳಗೆ ಏಕಾಕಾರ ಆಗಿ ಬಿಟ್ಟಿದ್ದ. ಪ್ರತಿನಿತ್ಯ ಪಾಂಡುರಂಗನ ಧ್ಯಾನ ಮಾಡ್ತಿದ್ದ. ಅವನ ಧ್ಯಾನಕ್ಕೆ ಒಂದೊಂದು ಸಾರಿ ಪಾಂಡುರಂಗ ಪ್ರತ್ಯಕ್ಷ ಆಗುತ್ತಿದ್ದ. ಯಾರಿಗೆ? ವಿಠಲ ಪಂತನಿಗೆ ಪ್ರತ್ಯಕ್ಷ ಆಗುತ್ತಿದ್ದ. ಈ ಸಂಸಾರದೊಳಗೆ ಏನೂ ಇಲ್ಲ ಅಂತ ತಿಳ್ಕೊಂಡ ಪಾಂಡುರಂಗನ ಧ್ಯಾನ ಮಾಡ್ಕೋತ ಕುಂತ. ಈ ಗುರುಗಳು ಏನಿದ್ರು ನೋಡ್ರಿ, ಅವ್ರು ಏನು ಮಾಡಿದ್ರು ಅಂತಂದ್ರೆ, ವಿಠಲ ಪಂತ, ನಾನು ತೀರ್ಥಯಾತ್ರಕ್ಕೆ ಹೋಗಿ ಬರ್ತೀನಪ್ಪ, ನಾನು ದೇಶ ಸಂಚಾರಕ್ಕೆ ಹೋಗಿ ಬರ್ತೀನಿ, ಆಶ್ರಮದೊಳಗೆ ನಾ ಬರೋ ತಕ ಇಲ್ಲೇ ಇರ್ಬೇಕು, ನೀನು ಸೇವಾ ಮಾಡ್ಕೊತಿರ್ಬೇಕು. ಅವ ವಿಠಲ ಪಂತ ಅಂದ, ಆಯ್ತರಿ ಅಪ್ಪ, ನಾ ಇಲ್ಲೇ ಇರ್ತೇನ್ರಿ, ಸೇವಾ ಮಾಡ್ಕೊಂತ ಇಲ್ಲೇ ಇರ್ತೇನ್ರಿ ಅಪ್ಪ, ನೀವು ಹೋಗಿ ಬರ್ರಿ. ಗುರುಗಳು ಸಂಚಾರ ಮಾಡ್ಕೊಂತ ತೀರ್ಥಯಾತ್ರಾ ಮಾಡ್ಕೊಂತ ಎಲ್ಲಿಗೆ ಹೋದ್ರು ಅಂತಂದ್ರೆ, ಬರುವಾಗ ಎಲ್ಲ ತೀರ್ಥಯಾತ್ರಾ ಕ್ಷೇತ್ರ ಮುಗಿಸ್ಕೊಂಡು ಬರುವಾಗ ಯಾವ ಊರಿಗೆ ಹಾದ್ರು ಅಂತಂದ್ರೆ, ಈ ವಿಠಲ ಪಂತನ ಊರೇನಿತ್ತು ನೋಡ್ರಿ, ಅದ ಊರ ಮ್ಯಾಲ ಹಾದು ಬರಾಕತ್ತಿದ್ರು ಗುರುಗಳು. ವಿಠಲ ಪಂತ ಇಲ್ಲಿ ಕೇಳ್ರಿ, ವಿಠಲ ಪಂತ ಏನಪ್ಪಾ ಅಂತಂದ್ರ ಸಂಚಾರ ಮಾಡ್ಕೊಂತ ಗುರುಗಳು ಬಂದ್ರು. ಎಲ್ಲಿ ಅಂದ್ರ ವಿಠಲ ಪಂತನ ಊರಿಗೆ ಬಂದ್ರು. ಆ ವಿಠಲ ಪಂತನ ಊರು ದಾಟಿ ಹೋಗುತ್ತಿದ್ರು. ದಾಟಿ ಹೋಗುವಾಗ ಆ ವಿಠಲ ಪಂತನ ಹೆಂಡತಿ ಬಾಗಲಾಗ ಕೊಡ ಹಿಡ್ಕೊಂಡು, ಯಾವತ್ತು ಗಂಡನ ಚಿಂತನೆ ರೀ, ನಿಮ್ಗೆ ಹೇಳ್ತೇನ್ರಿ, ಗಂಡ ಇರ್ಲಿಲ್ಲ ಅಂದ್ರ ಹೆಂಡತಿಗೆ ಏನ್ ಆಧಾರ್ರಿ ಇವ? ಯಾರನ್ನ ನಂಬಿ ಬಂದಿರ್ತಾಳೆ ಹೆಣ್ಣು ಮಗಳು, ಕೋಟಿ ಗಂಟ್ಲೆ ಆಸ್ತಿ ಅದ ಅಂತ ಹೇಳಿರ್ತಾನ ಗಂಡ, ಆ ಆಸ್ತಿ ನೋಡಿ ಬಂದಿರಂಗಿಲ್ಲ. ಮನಿ ಒಳಗೆ ಸಾಕಷ್ಟು ಬಂಗಾರ ಅದ ಅಂತಂದ್ರು ಕೇಳ್ತಾಳೆ ಕನ್ಯಾ ಕೊಡುವಾಗ ಅಷ್ಟ. ಆದ್ರೆ ಗಂಡನ ಮನಿಗೆ ಬಂದಿಂದ ಆಕಿಗೆ ಏನು ಬೇಡ, ಅವು ಬೇಡ, ಅಪ್ಪ ಬೇಡ, ಹಡದವ ಅಪ್ಪ ಬೇಡ, ಮನ್ಯಾಗಿದ್ದ ಮಣಿ ರೊಕ್ಕ ಹೊಲ ಬಂಗಾರ ಏನು ಬೇಡ. ಆಕಿಗೆ ಏನು ಬೇಕು ಅಂತಂದ್ರೆ ಗಂಡೊಬ್ಬಿದ್ರೆ ಸಾಕ್ರಿವ. ಗಂಡ ಇರ್ಲಾರ್ದ ಉಳ್ದದ್ದು ಎಲ್ಲ ಇದ್ರು ತಗೊಂಡು ಏನ್ ಮಾಡೋದ್ರಿ ಅವ? ತಗೊಂಡು ಏನ್ ಮಾಡೋದು? ಆಕೆ ದಿವ್ಸ ಅಳ್ತಿದ್ಲು, ನನ್ನ ಗಂಡ ಬರುವಲ್ಲ ಅಂತ ದಿವ್ಸ ಅಳ್ತಿದ್ಲು. ಪಾಪ ಗಂಡನ ನೆನಪು ತೆಗಿತಿದ್ಲು, ಗಂಡಗೆ ದಿವ್ಸ ಊಟಕ್ಕೆ ಮಾಡಿ ಕೊಡ್ತಿದ್ಲು. ಅಂತಿದ್ಲಕಿ, ನನ್ನ ಗಂಡ ಈ ಟೈಮ್ಗೆ ಊಟಕ್ಕೆ ಬರ್ತಿದ್ದ, ನನ್ನ ಗಂಡ ಇಲ್ಲಿ ಊಟಕ್ಕೆ ಕುಂಡಿರ್ತಿದ್ದ, ಬಿಸಿ ರೊಟ್ಟಿ ಮಾಡಿ ಕೊಡಂತಿದ್ದ, ನಾ ರೊಟ್ಟಿ ಮಾಡಿ ಕೊಡ್ತಿದ್ನಿ. 4 ವರ್ಷ ಆಯ್ತು ನನ್ನ ಗಂಡ ಹೋಗಿ ಅಂತ ತಿಳ್ಕೊಂಡು ಅಳ್ತಿದ್ಲು. ಒಂದು ಸವಣ ಅಳ್ಕೋಂತ ಗಂಡನ ಚಿಂತೆಗೆ ಸೊರಗಿ ಸಾಯಕಾಗಿದ್ಲು. ಬಗಲಾಗ ಕೊಡ ಹಿಡ್ಕೊಂಡು, ಇನ್ನ ಏನೂ ಇಲ್ಲ, ಮದುವೆ ಆಗಿ ಗಂಡನ ಮನೆಗೆ ಬಂದು 2 ವರ್ಷದಾಗ ಗಂಡ ಹೋಗ್ಬಿಟ್ಟಾನ. ಗಂಡನ ಮನ್ಯಾಗನ ಈಗಿನವ್ರಾದ್ರೆ ಇರ್ತಾರೆ ಏನ್ರಿ? ಮರುದಿವ್ಸನೇ ಊರಿಗೆ ಹೋಗ್ಬಿಡ್ತಾರ ತವ್ರ ಮನೆಗೆ. ಆದ್ರ ಆಕಿ ಗಂಡನ ಮನ್ಯಾಗನ ಇದ್ದು ಇಂದು ಬರ್ತಾನ ನಾಳೆ ಬರ್ತಾನಂತ ದಾರಿ ಕಾಯ್ಕೋತ ಕುಂತಿದ್ಲು. ಗುರುಗಳು ವಿಠಲ ಪಂತ ಸನ್ಯಾಸಿ ಆಗ್ಯಾನಲ್ಲಿ, ಸಾಧುವಾಗಿ ಬಿಟ್ಟಾನ. ಹೆಂಡತಿ ಬೇಡ, ಮಕ್ಕಳು ಬೇಡ, ಊರು ಬೇಡ, ಹೊಲ ಬೇಡ, ಏನು ಬೇಡ ಅಂತ ತಿಳ್ಕೊಂಡ ಎಲ್ಲ ಸಾಕಂದು ಸನ್ಯಾಸಿ ಆಗಿ ಕುಂತು ಬಿಟ್ಟಾನ. ಮಠದಾಗ ಮಠಾಧೀಶ ಆಗಿ ಸ್ವಾಮಿ ಆಗಿ ಕುಂತು ಬಿಟ್ಟಾನ. ಗುರುಗಳು ಹೋಗುವಾಗ ಕೊಡ ತಗೊಂಡ ಈಕೆ ನೀರಿಗೆ ಬಂದಳು. ಗುರುಗಳು ನೋಡಿದ ಕೂಡಲೇ ಮೊದಲ ಭಕ್ತಿ ಹೆಣ್ಮಗಳು, ದೇವ್ರ ಮ್ಯಾಗ ಬಹಳ ಭಕ್ತಿ. ಗುರುಗಳು ನೋಡಿದ ಕೂಡಲೇ ಕಣ್ಣಾಗ ನೀರು ಬಂದು ಓಡಿ ಬಂದು ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿದಾಗ ಗುರುಗಳು ಬಹಳ ಒಳ್ಳೆಯವರಿದ್ರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಆಶೀರ್ವಾದ ಮಾಡಿದ್ರು. ಏನಂತಂದ್ರ, ಸೌಭಾಗ್ಯವತಿಯಾಗು, ನಿನಗ ಪುತ್ರ ಸಂತಾನ ಆಗಲಿ ತಾಯಿ, ನಿನಗ ಮಕ್ಕಳಾಗಲಿ, ಒಂದರ ಮ್ಯಾಲ ಒಂದು ನಿನಗ ಮಕ್ಕಳಾಗಲಿ ತಾಯಿ ಅಂತ ತಿಳ್ಕೊಂಡು ಆಕಿಗೆ ಆಶೀರ್ವಾದ ಮಾಡಿದ್ರು. ಆಕಿ ಎದ್ದು ನಿಂತು ನೋಡಿದಳು. ಯಪ್ಪ, ಹಿಂಗ್ಯಾಕೆ ಆಶೀರ್ವಾದ ಮಾಡಿದ್ರಿ ಅಂತ. ಯಾಕ ತಂಗಿ, ನಿನಗೆ ಮಕ್ಕಳು ಅದಾವ ಏನೀಗ? ಇಲ್ರಿ ಅಪ್ಪ, ನನಗೆ ಮಕ್ಕಳಿಲ್ಲ. ಮತ್ತು ಮಕ್ಕಳು ಬೇಕೋ ಬ್ಯಾಡೋ? ಬೇಕ್ರಿ ಅಪ್ಪ, ನನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳು ಬೇಕು, ಮತ್ತು ಮಕ್ಕಳು ಕೊಡ್ತಾನಂತ ಆಶೀರ್ವಾದ ಮಾಡಿನಲ್ಲ. ಕರೆ ನನ್ನ ಗಂಡನೇ ಇಲ್ರಿ ಅಪ್ಪ, ನನ್ನ ಗಂಡ ಹೋಗ್ಯಾನ್ರಿ ಅಪ್ಪ. ಆಶ್ಚರ್ಯ ಆಯ್ತು ಅವ್ರಿಗೆ. ಎಲ್ಲಿ ಹೋಗ್ಯಾನ ನಿನ್ನ ಗಂಡ? ಇಂತಲ್ಲಿ ಹೋಗ್ಯಾನ್ರಿ ಅಪ್ಪ, ಹಿಂಗ ತೀರ್ಥಯಾತ್ರಾ ಹೋಗ್ಕನಂತ ತಿಳ್ಕೊಂಡು ಪಾದಾವ್ ಇನ್ನ ಬಂದಿಲ್ರಿ. ಹೆಂಗದಾನ ನಿನ್ನ ಗಂಡ? ಹಿಂಗದಾನ್ರಿ ಅಪ್ಪ, ಇಂಥವದಾನ್ರಿ ಅಪ್ಪ. ಅವನ ಹೆಸರು ಏನು? ವಿಠಲ ಪಂತ.
ವಿಠಲ ಪಂತ ಅಂದ ಕೂಡಲೇ ಅವ ಆಶ್ರಮಕ್ಕೆ ಬಂದು ಫಸ್ಟಿಗೆ ಏನ್ ಹೇಳಿದ್ದ ಅಂತಂದ್ರೆ ನನ್ನ ಹೆಸರು ವಿಠಲ ಪಂತ ಅಂತ ಹೇಳಿದ್ದ. ಅವರು ದಿವ್ಯ ಜ್ಞಾನ ದೃಷ್ಟಿಯಿಂದ ನೋಡಿದ್ರು, ಅರೆ 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 ಅರೆ, ನನ್ನ ಆಶ್ರಮದೊಳಗೆ ಬಂದು ಸಾಧುವಾದ ಅವ ಬ್ಯಾರೆ ಯಾರು ಅಲ್ಲ, ಈಕಿ ಗಂಡ. ನಾನು ದೀಕ್ಷಾ ಕೊಟ್ಟದ್ದು, ನಾನು ಸನ್ಯಾಸಿ ದೀಕ್ಷಾ ಕೊಟ್ಟದ್ದು, ನಾ ಕೆಂಪು ಅರಿವಿ ಹಾಕಿ ಸಾಧುನು ಮಾಡಿದ್ದು ಯಾರು ಅಂತಂದ್ರ ಈ ಪರಮ ಪವಿತ್ರವಾದ ಪ್ರತಿವ್ರತ ಹೆಣ್ಣು ಮಗಳ ಗಂಡಗ ನಾ ಸಾಧು ಮಾಡಿಬಿಟ್ಟಿನಲ್ಲ. ಈಕಿಗರ ಮಕ್ಕಳಾಗಲಂತ ತಿಳ್ಕೊಂಡು ಆಶೀರ್ವಾದ ಮಾಡೀನಿ. ಇನ್ನ ಆಶೀರ್ವಾದ ಕರೆ ಆಗ್ಬೇಕಾದ್ರ ಹೆಂಗ್ ಮಾಡ್ಬೇಕಂತ, ಆಯ್ತು ತಂಗಿ ನಿನ್ನ ಗಂಡ ಬರ್ತಾನೆವ, ನೀ ಏನು ಕಾಳಜಿ ಮಾಡಬೇಡ, ನಿನ್ನ ಗಂಡ ಬರ್ತಾನ ತಾಯಿ ಅಂತ ತಿಳ್ಕೊಂಡು ಆಕೆಗೆ ಆಶೀರ್ವಾದ ಮಾಡಿ ಎಲ್ಲಿಯೂ ಹೋಗ್ಲಿಲ್ಲ ಗುರುಗಳು. ಸೀದಾ ಎಲ್ಲಿ ಹೋದ್ರಂದ್ರೆ ಆಶ್ರಮಕ್ಕೆ ಹೋದ್ರು. ಸೀದಾ ಆಶ್ರಮಕ್ಕೆ ಹೋಗಿ ಅಲ್ಲಿ ವಿಠಲ ಪಂತನ ಕರೀತಾರ. ಹೇ ವಿಠಲ ಪಂತ ಎಲ್ಲಿದಿ, ಲಗುಟ್ ಬಾ, ಓಡಿ ಬಾ ಅಂತಂದಾಗ ವಿಠಲ ಪಂತ ಓಡಿ ಬಂದ ನಮಸ್ಕಾರ ಮಾಡಿದ. ಯಾವಾಗ ಬಂದ್ರಿಯಪ್ಪ? ಯಾವಾಗ ಯಾಕೆ ಬರ್ಲಿ, ಏನಾರ ಇರ್ಲಿ, ನೀ ಯಾರು ಮೊದಲು ಹೇಳು. ಅವಂದ, ಯಪ್ಪ ನಾನು 4 ವರ್ಷ ಆಯ್ತಲ್ರಿ ಬಂದ್, ಯಾರು ಅನ್ನೋದು ಗೊತ್ತಿಲ್ರಿ. ಯಾರನ್ನೋದು ಗೊತ್ತದ, ಇಲ್ಲಿ ಸನ್ಯಾಸಿ ದೀಕ್ಷಾ ತಗೊಳ್ಳುವಾಗ ನೀ ಏನ್ ಹೇಳಿ ನನಗ ಮದುವೆ ಆಗಿಲ್ರಿ ಅಪ್ಪ ಅಂತ ಹೇಳಿ ಅಲ್ಲೋ. ಮದುವೆ ಆಗಿಲ್ಲ ಅಂತ ಹೇಳಿದ್ದ. ಯಾಕಂದ್ರ ಸನ್ಯಾಸಿ ದೀಕ್ಷಾ ಕೊಡಬೇಕಾದ್ರ ಮದುವೆ ಆಗಿತ್ತಂದ್ರ ಹೆಂಡತಿ ಪರ್ಮಿಷನ್ ಕೊಡ್ಬೇಕ್ರಿ. ನನ್ನ ಗಂಡಗ ಸನ್ಯಾಸಿ ದೀಕ್ಷಾ ಕೊಡ್ರಿಯಪ್ಪ ಅಂತ ಹೆಂಡತಿ ಪರ್ಮಿಷನ್ ಕೊಟ್ರ, ಒಪ್ಪಿಗೆ ಕೊಟ್ರ ಅಟ್ಟ ಸಾಧು ಸನ್ಯಾಸಿ ಆಗಾಕ, ದೀಕ್ಷಾ ತಗೊಳಕ ವ್ಯವಸ್ಥೆ ಅದ. ಇಲ್ಲ ಅಂದ್ರ ಆಗಂಗಿಲ್ಲ. ಮತ್ತ ಮದುವೆ ಆಗಲಾರ್ದ ಇದ್ದಂದ್ರ ಅವ ಸನ್ಯಾಸಿ ಆಗ್ಬೇಕಾಗಿತ್ತಂದ್ರ ಅವ್ರವ್ವ ಅಪ್ಪನ ಪರ್ಮಿಷನ್ ಬೇಕು. ಹಂಗ ಸನ್ಯಾಸಿ ದೀಕ್ಷಾ ಕೊಡಾಕ ಬರಂಗಿಲ್ಲ. ಅವ ಹೇಳ್ದ, ನಿನ್ನ ಹೆಂಡತಿ ಆದಾಳ, ನಿನಗ ಮದುವೆ ಆಗ್ಯದ, ಆದರೂ ನೀ ನನ್ನ ಮುಂದೆ ಗುರುವಿನ ಮುಂದೆ ಸುಳ್ಳು ಹೇಳಿಯಲ್ಲ, ನೀ ಸುಳ್ಳು ಹೇಳಿ ಸಾಧು ಆಗಿ ಇದು ಯೋಗ್ಯ ಅಲ್ಲ ತಮ್ಮ, ಕಳಿ ಅರಿವಿ ಅದನ್ನ, ಕೆಂಪರಿವಿ ಕಳಿಯಪ್ಪ, ಸನ್ಯಾಸಿ ದೀಕ್ಷಾ ಬ್ಯಾಡಪ್ಪ ನಿನಗ. ಇಲ್ರಿ ಅಪ್ಪ 4 ವರ್ಷ ಆಯ್ತ್ರಿ ಅಪ್ಪ ನಾ ಸನ್ಯಾಸಿ ಆಗಿ, ನಾ ಹೆಂಗ ಮಾಡ್ರಿ ಅಪ್ಪ, ಮತ್ತ ನಾ ಹೆಂಗ ಮಾಡ್ರಿ, ಇನ್ನು ನನಗ ವೇದಗಳ ವಿರೋಧ ಆಗತ್ತವ, ಜನ ವಿರೋಧ ಆಗತ್ತದ. 4-5 ವರ್ಷ ಸಾಧುವಾಗಿ ಸನ್ಯಾಸಿ ಆಗಿ ಈ ಅರ್ಬಿ ಕಳೆದ ಮತ್ತ ಮನೆಗೆ ಹೋಗಿ ಹೆಂಡತಿ ಜೊತೆಗೆ ಬದುಕಕತ್ತೀರ, ಬಾಳೆ ಮಾಡಕತ್ತೀರ. ನಮ್ಮ ಸಮಾಜ ಏನಂದಿತ್ರಿ ಅಪ್ಪ ನನಗ, ನಮ್ಮ ಜನ ಏನಂದಿತ್ರಿ ಅಪ್ಪ, ಶಾಸ್ತ್ರಕ್ಕೆ ವಿರುದ್ಧ ಆಗುತ್ತದರಿ ಅಪ್ಪ ಅಂತಂದಾಗ ಗುರುಗಳಂದರು, ನಾನಲ್ಲಿ ಆಶೀರ್ವಾದ ಕೊಟ್ಟೀನಿ, ನಿನ್ನ ಹೆಂಡತಿಗೆ 4 ಮಂದಿ ಮಕ್ಕಳು ಆಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಬಂದೀನಿ ನಾನು. ನನ್ನ ಆಶೀರ್ವಾದ ಕರೆ ಆಗಬೇಕಾಗಿತ್ತಂದ್ರ ನೀನು ಸನ್ಯಾಸವನ್ನು ಬಿಡಬೇಕು. ನಿನಗೆ ಸನ್ಯಾಸ ಯಾರು ಕೊಟ್ಟಾರಪ್ಪ? ನೀವೇ ಕೊಟ್ಟಿರಿಯಪ್ಪ, ನಾನೇ ಹೇಳಾಕತ್ತೀನಿ ಈಗ, ಬೇಡ ಅಂತ ತಿಳ್ಕೊಂಡು ಗುರುವಿನ ಮಾತು ಮೀರಬೇಡ ಅಂತಂದಾಗ ಹೂಣ್ರಿಯಪ್ಪ ಅಂತ ತಿಳ್ಕೊಂಡು ಆ ಕೆಂಪರ್ವಿ ತೆಗದ. ಕೆಂಪರ್ವಿ ತೆಗದೆ ಬ್ರಾಹ್ಮಣ ಕುಟುಂಬ. ವಿಠಲ ಪಂತ ಬ್ರಾಹ್ಮಣರ ವ್ಯಕ್ತಿ, ಬ್ರಾಹ್ಮಣರ ಓಡಿಯೊಳಗಿದ್ದಾವ. ಏನ್ ಮಾಡಿದ ಅಂತಂದ್ರ ಅರಿವಿ ಕಳೆದ ಎಲ್ಲ, ಮತ್ತ ಮೊದಲಿನ ಅರಿವಿ ಹಾಕೊಂಡ, ದೋತ್ರ ಉಟ್ಕೊಂಡು ಬಿಳಿ ಅಂಗಿ ಹಾಕೊಂಡ ಸೀದಾ ಮನೆಗೆ ಬಂದ. ಮನೆಗೆ ಬಂದು ಹೆಂಡತಿಗೆ ಕೇಳ್ದ, ಯಾಕಲ್ಲೇ ಹಿಂಗ ಮಾಡಿದಿ, ನನಗೆ ಈ ಸಂಸಾರ ಸಾಕಾಗಿತ್ತ, ಇದರಲ್ಲಿ ಇರ್ತಕ್ಕಂಥ ದುಃಖವನ್ನು ನೋಡಿ ನಾನು ಮುಕ್ತನಾಗಿ ಪಾಂಡುರಂಗನ ಪಾದವನ್ನು ಸೇರ್ಬೇಕಂತ ನಾ ಹೋಗಿನಿ, ನೀ ಯಾಕೆ ಹಿಂಗ ಮಾಡಿದಿ ಅಂತಂದಾಗ ಆಕೆ ಅಂದ್ಲು, ನಾನೇನು ಮಾಡೀನ್ರಿ, ನನಗೆ ಗುರುಗಳು ಆಶೀರ್ವಾದ ಮಾಡಿದರು, ಅವ್ರ ಆಶೀರ್ವಾದ ಕರೆ ಆಗಲಿ ಅಂತ ತಿಳ್ಕೊಂಡು ನಿಮ್ಮನ್ನ ಕಳಿಸ್ಯಾರ, ನಾ ಏನು ಮಾಡಿಲ್ರಿ ಅಂತಂದಾಗ ಆಯ್ತು ತಗೋ, ಪ್ರಾರಬ್ಧ ಪೈಲೆ ರಚೆ ಪೀಚೆ ರಚೆ ಶರೀರ, ನನ್ನ ಹಣಿ ಬರದಾಗ ಏನದ ಅದು ಆಗಬೇಕಲ್ಲ ಅಂತ ತಿಳ್ಕೊಂಡು ಬಂದು ಬಾಳೆ ಮಾಡಾಕತ್ತಿದ. ಬಾಳೆ ಮಾಡ್ಕೊಂತ 4 ಮಕ್ಕಳಿಗೆ ಜನ್ಮ ಕೊಟ್ಟ. 4 ಮಕ್ಕಳಿಗೆ ಜನ್ಮ ಕೊಟ್ಟ. ಆದ್ರ ಪರಿಸ್ಥಿತಿ ಏನಿತ್ತಂದ್ರ ಊರೊಳಗ ಅವನ್ನ ಬಹಿಷ್ಕಾರ ಹಾಕಿಬಿಟ್ಟಿದ್ರು. ಬ್ರಾಹ್ಮಣರ ಓಣಿಯೊಳಗ ಆ ಇಡೀ ಊರಿನ ಎಲ್ಲ ಹಿರಿಯರು, ಇಡೀ ಆ ಬ್ರಾಹ್ಮಣ ಸಮಾಜದ ಹಿರಿಯರೆಲ್ಲರೂ ಕೂಡಿ ವಿಠಲ ಪಂತ ಇವ ಸಾಧುವಾಗಿದ್ದ, ಇವ ಸನ್ಯಾಸಿ ದೀಕ್ಷಾ ತಗೊಂಡಿದ್ದ, ಸನ್ಯಾಸಿ ದೀಕ್ಷಾ ತಗೊಂಡವ ಮತ್ತ ಗೃಹಸ್ಥಾಶ್ರಮಕ್ಕೆ ಬಂದಾನ, ಅದಕ್ಕ ಇವ ನಮ್ಮ ಸಮಾಜದೊಳಗ ಇರ್ಲಿಕ್ಕೆ ಯೋಗ್ಯ ಇಲ್ಲ, ಇವನಿಗೆ ಬಹಿಷ್ಕಾರ ಹಾಕ್ರಿ ಅಂತ ತಿಳ್ಕೊಂಡ ಊರು ಹಿರಿಯರೆಲ್ಲರೂ ಕೂಡಿ ಅವನು ಊರು ಬಿಡಿಸಿ ಕಾಡಿನೊಳಗ ಮಡ್ಯಾಗ ಊರ್ ಹೊರಗೆ ಕಳಿಸಿಬಿಟ್ಟಿದ್ರು. ವಿಠಲ ಪಂತ ಊರ್ ಹೊರಗ ಮಡ್ಯಾಗ ಕಾಡಿನೊಳಗ ಒಂದು ಸಾನು ಗುಡಿಸಲ ಹಾಕೊಂಡು, ಗುಡಿಸಲದಾಗ ಗಂಡ ಹೆಂಡತಿ 4 ಮಂದಿ ಮಕ್ಕಳು, ತಿನ್ನಾಕೇನೂ ಇಲ್ಲ, ಯಾರು ಒಬ್ರು ಅವನು ದುಡಿಯಕ್ ಕರ್ಕೊಂತಿದ್ದಿಲ್ಲ,
ಯಾರು ಒಬ್ರು ಅವನ ಹತ್ತಕ್ಕೆ ಬರ್ತಿದ್ದಿಲ್ಲ. ಅಷ್ಟೇ ಅಲ್ಲ, ಊರಾಗ ಎಲ್ಲ ಹಿರಿಯರು ಕೂಡಿ ಹೆಂಗ ಕಂಡೀಷನ್ ಹಾಕಿದ್ರು ಅಂತಂದ್ರ, ವಿಠಲ ಪಂತನಿಗೆ ಯಾರು ಒಂದು ಹನಿ ನೀರು ಕೊಡಬಾರದು, ವಿಠಲ ಪಂತ ಯಾರು ಅವನಿಗೆ ಒಂದು ಅಗಳ ಅನ್ನ ಕೊಡಬಾರದು, ಅವನಿಗೆ ಯಾರು ಬೆಂಕಿಸದೆ ಕೊಡಬಾರದು ಅಂತ ತಿಳ್ಕೊಂಡ ವೇದಗಳನ್ನು ಬಲ್ಲವರು ಬ್ರಾಹ್ಮಣರು ಹೇಳ್ತಾರೆ, ಯಾರ ಅವನಿಗೆ ಏನಾರ ಕೊಟ್ರೆ ಅಂದ್ರ ಅವ ಮಾಡಿದ ಪಾಪ ನಿಮಗ್ ಬರ್ತದಂತ ಹೇಳಿಬಿಟ್ರು. ಊರೊಳಗ ಯಾರು ಅವ್ರಿಗೇನು ಕೊಡ್ತಿದ್ದಿಲ್ಲ. ದಿವಸ ಹೊತ್ತೊಂಟ್ರ 4 ಮಂದಿ ಮಕ್ಕಳು ಮನ್ಯಾಗ ಚಿಮಾಡಿಸ್ತಿದ್ದು ರೀ ಪಾಪ. ಸಣ್ಣ 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 ಮಕ್ಕಳು, ಯಪ್ಪ ನನಗ ಹಸುವಾಗ್ಯದ, ಯವ್ವ ನನಗ ಹಸುವಾಗ್ಯದ, ನನಗೆ ಏನೂ ಇಲ್ಲ, ನಾ ಏನು ಮಾಡ್ಲಿ ಅಂತಂದಾಗ ವಿಠಲ ಪಂತ ಮಕ್ಕಳನ್ನ ನೋಡಲಾರಕ ಮನ್ಯಾಗ ಏನೂ ಇಲ್ಲ, ಮಕ್ಕಳು ಹೊಟ್ಟಿಗೆ ಹಣ್ಣಿಲ್ಲ ಅಂತ ತಿಳ್ಕೊಂಡು ಒಂದು ಜೋಳಿಗೆ ತಗೊಂಡ ಊರಾಗ 4 ಮಣಿ ಏನಾರ ರೊಟ್ಟಿಯರ ಏನಾರ ಬೇಡ್ಕೊಂಡು ಬರ್ಬೇಕಂತ ಜೋಳಿಗೆ ತಗೊಂಡು ಆದ್ರೆ ಇವ ಊರಾಗ ಹೋಗುದಷ್ಟೇ ತಡ. ಇವನ್ನ ನೋಡಿದ್ರ ಊರ ಮಂದೆಲ್ಲ ಬ್ರಾಹ್ಮಣರು, ಇನ್ನುಳಿದ ಸಮಾಜದವರು ದಡಲ್ 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 ಬಾಗಲ ಹಿಕ್ಕೊಂಡು ಬಿಟ್ಟು ಬಿಡ್ತಿದ್ರು. ಅಷ್ಟೇ ಅಲ್ಲ, ಊರೊಳಗೆ ಹೆಂಗ್ ಹೇಳಿದ್ರು ಅಂತಂದ್ರ, ಯಾರ ವಿಠಲ ಪಂತನ ಮುಖ ನೋಡಿದ್ರಂದ್ರ ಅವ್ರಿಗೆ ಪಾಪ ಬರ್ತದ. ಯಾಕ ಅವ ಪಾಪಿ ಮನುಷ್ಯ ಅದಾನ, ಅವ ಶಾಸ್ತ್ರವನ್ನ ಮೀರಿ ನಡೆದಾನ, ಅವ ಕುಲದಿಂದ ಹೊರತದಾನ, ಅವ ಕುಲ ಕೆಡಿಸಾನ, ಕುಲಗೆಟ್ಟಾನ. ಯಾಕಂದ್ರ ಸಾಧು ಆಗಿ ಹೆಣ್ಮಗಳು ಕೂಡ ಬಂದು ಹೆಂಡತಿ ಕೂಡ ಕೂಡಿ 4 ಮಕ್ಕಳ ಹಡದಾನಂದ್ರ ಅವ ಕುಲಿಗೇಡಿ ಆಗ್ಯಾನ. ಅವನ ಮುಖ ನೋಡಬಾರದು. ಅವನ ಮುಖ ನೋಡಿದ್ರೆ, ಅವನ ಹೆಂಡತಿ ಮುಖ ನೋಡಿದ್ರೆ, ಅವನ ಮಕ್ಕಳನ್ನು ಮುಖ ನೋಡಿದ್ರೆ ಪಾಪ ಬರ್ತದಂತ ತಿಳ್ಕೊಂಡ ಎಲ್ಲಾ ಬ್ರಾಹ್ಮಣರು ಅವನ ಊರಾಗ ಬಂದ್ರ ಬಾಗಲ ಇಟ್ಕೊಂಡು ಬಿಡ್ತಿದ್ರು. ಮಕ್ಕಳನ್ನ ಕರ್ಕೊಂಡು, ಗಂಡನ ಕರ್ಕೊಂಡು, ಹೆಂಡತಿ ಅಟ್ಟರು ಬಾಗಲ ಹಿಡ್ಕೊಂಡು ಬಿಡ್ತಿದ್ರು. ಬೇರೂರಿಗೆ ಯಾವ್ರಿಗಾರ 10-15 ಕಿಲೋಮೀಟರ್ ದೂರ ಹೋಗಿ ಒಂದು 4 ರೊಟ್ಟಿ ಒಂದಿಟ್ಟು ಹಿಟ್ಟ ತಂದು ಅದನ್ನ ಊಟ ಮಾಡ್ಕೊಂತ ಪಾಂಡುರಂಗನ್ ಧ್ಯಾನ ಮಾಡ್ಕೊಂತ ಬದುಕಾಕತ್ತಿದ್ದ. ಒಂದೊಂದ್ ದಿನ ಏನೂ ಇರ್ಲಿಲ್ಲ ಅಂದ್ರ ಮನ್ಯಾಗ ಮಕ್ಕಳು ಚಿವಾಡಿಸ್ತಿದ್ದು, ಯವ್ವ ನಮಗೇನಾರ ತಿನ್ನಂಗಾಗ್ಯದ, ನಮಗೇನಾರ ಕೊಡು ಅಂತಂದಾಗ ತಾಯಿ ಅಂತಿದ್ಲು, ಯಪ್ಪ ನಮ್ಮನ್ನ ಊರವರೆಲ್ಲ ಬಹಿಷ್ಕಾರ ಹಾಕ್ಯಾರೋ, ನಮಗೇನೂ ಕೊಡಂಗಿಲ್ಲ, ನಾವು ಹಿಂಗೆ ಸಾಯ್ಬೇಕು, ನಮ್ಮಲ್ಲಿ ಏನೂ ಇಲ್ಲ. ಊರೊಳಗೆ ಯಾರ್ದಾರ ಒಂದು ಕಾರ್ಯ ಇತ್ತು ಅಂದ್ರೆ ವಿಠಲ ಪಂತನಿಗೆ ಯಾರು ಹೇಳ್ತಿದ್ದಿಲ್ಲ. ಮದುವಿದ್ರ ಮುತ್ತೋತ್ಯಾನಕ್ಕೆ ಹೇಳ್ತಿದ್ದಿಲ್ಲ. ಆ ನಂತರ ಏನಾರ ಕುಬ್ಸದ ಕಾರ್ಯ ಏನಿದ್ರು ವಿಠಲ ಪಂತನಿಗೆ ಹೇಳಂಗಿಲ್ಲ. ಅಲ್ಲಿ ಓಣ್ಯಾಗಿದ್ದ ಹುಡುಗರು ಈ ವಿಠಲ ಪಂತನ ಮಕ್ಕಳಿಗೆ ಆಡ್ಕೊಂತ ಹೋದಾಗ, ಇವತ್ತು ನಾವು ಹುಗ್ಗಿ ಉಂಡು ಬಂದಿವಲ್ಲ, ಇವತ್ತು ನಾವು ಅಲ್ಲಿ ಮದುವೆಗೆ ಹೋಗಿದ್ದೀವಿ, ಬಜಿ ಮಾಡಿದ್ರಂತ ವಿಠಲ ಪಂತನಿಗೆ ಮಕ್ಕಳಿಗೆ ಹೇಳಿದಾಗ ಆ ಮಕ್ಕಳು ಓಡಿ ಬಂದು ಅವನ್ ತೆಕ್ಕಾದ, ಯವ್ವ ನನಗೂ ಹುಗ್ಗಿ ಉಣ್ಣಂಗಾಗ್ಯಾದ, ಯಪ್ಪ ನಮ್ಮ ಮನ್ಯಾಗ ಆಂಬಲಿಲ್ಲೋ ಮಗನೇ, ನಮ್ಮ ಮನ್ಯಾಗ ಗಂಜಿಲ್ಲೋ ಮಗನೇ. ಅಂತ ಸಂದರ್ಭದೊಳಗ ನಿನಗ ಹುಗ್ಗಿ ಎಲ್ಲಿದು ತರ್ಲಿ, ನಿನಗ ಜಾಮೂನ್ ಎಲ್ಲಿದೆ ತರ್ಲೋ ಯಪ್ಪ, ನಮ್ಮ ದುರ್ದೈವ, ನನ್ನ ಮಕ್ಕಳಾಗಿ ನೀವು ಯಾಕೆ ಹುಟ್ಟಿರೋ ಯಪ್ಪ ಅಂತ ತಿಳ್ಕೊಂಡ ಆ ತಾಯಿ ಮನ್ಯಾಗ ಒದ್ದಾಡಿ ಅಳ್ತಿದ್ಲು. ಒಂದೊಂದ್ಸಾರಿ ಎಲ್ಲರ ಮದುವಿತ್ತು ಅಂತಂದ್ರ, ಏನಾರ ಕಾರ್ಯ ಇತ್ತು ಅಂತಂದ್ರ ಆ ತಾಯಿ ಹೇಳ್ತಿದ್ಲಂತ 4 ಮಕ್ಕಳಿಗೆ, ಯಪ್ಪ ನಾವು ಉಪವಾಸ ಸಾಯ್ಲಿ, ನಮಗ ಊಟ ಇರ್ಲಿಲ್ಲ ಅಂದ್ರೆ ನಡೀತದ, ಆದ್ರ ಮಕ್ಕಳರ ಒಂದಿಟ್ಟು ತಿಂದ ಚಲೋ ಹಂಗಿರ್ಲಿ ಅಂತ ತಿಳ್ಕೊಂಡ ನಿಮ್ಮನ್ನ ಯಾರು ಗುರ್ತಾ ಹಿಡಿಯಂಗಿಲ್ಲ, ನೀವೇನ್ ಮಾಡ್ರಿ ಅಂತಂದ್ರ ಅಲ್ಲೇನ ಲಗ್ನ ನಡೆದದಲ್ಲ, ಮಂದಿ ಬಾಳ ಇರ್ತಾರಲ್ಲ, ಸಂಧ್ಯಾಗ ಆದ ಎಲ್ಲರ ಮರಿಗೆ ಕುತ್ಕೊಂಡ ಅವ್ರ ಏನ್ ಮಾಡಿರ್ತಾರ ಅಡಿಗೆ ಅಟ ತಿಂದು ಬರ್ರಿಯಪ್ಪ ಅಂತ ಮಕ್ಕಳಿಗೆ ಹೇಳಿದ್ರ ಅವ ಮಕ್ಕಳು ಓಡೋಡಿ ಬಾಳಟ ಮಂದಿ ಇರ್ತದ ನೋಡ್ರಿ, ಮದುವೆಯಾಗ ಊಟಕ್ಕೆ ಪಾಳೆ ಹಚ್ಚಿರ್ತದ ನೋಡ್ರಿ, ಅಂತಲ್ಲಿ ಹೋಗಿ ಒಂದೊಂದು ಮಗ ಒಂದು ಸಂಧ್ಯಾಗ ಹೋಗಿ ಮತ್ತೊಂದು ಸಂಧ್ಯಾಗ ಹೋಗಿ ಅಲ್ಲಿ ಊಟಕ್ಕೆ ತಾಟ್ ಹಿಡಿದ್ರ ಊರಾಗ ಇಂಥ ಕೆಟ್ಟ ಮಂದಿ ಇರ್ತಾರಲ್ರಿ, 4 ಮಂದಿ ಬಡಿಗೆ ತಗೊಂಡ ಕೂತಿದ್ರಂತ. ವಿಠಲ ಪಂತನ ಮಕ್ಕಳು ಬಂದಿಗಿಂದಾವ್, ಇಲ್ಲಿ ಗೊತ್ತಿಲ್ಲದ ಎಲ್ಲರ ಕೂತಗಿತ್ತಾವ್. ವಿಠಲ ಪಂತ ಎಲ್ಲರ ಬಂದಿಗಿಂದಾನ, ಅವನ ಹೆಂಡತಿ ಬೇರೆ ಯಾವ್ದಾರ ಸೋಗ್ ಹಾಕೊಂಡು ಬಂದಿಗಿಂದಾಳ, ನೋಡ್ಕೊಂತ ಕುಂಡ್ರಿ ಅಂತ ತಿಳ್ಕೊಂಡ 20 ಮಂದಿನ ಕಾವಲ ಇಟ್ಟಿದ್ರಂತ್ರಿ ಊರಾಗ ಹಿರಿಯರವರು, ಯಾರ ಬಂದಿಗಿಂದಾರಂತ. ಅಂತದ್ರೊಳಗ 4 ಮಂದಿ, ಅದ್ರೊಳಗೆ ನಿಮ್ಗೆ ಹೇಳ್ತೇನ್ರಿ, ಸಣ್ಣ ಹುಡುಗಿ ಮುಕ್ತಾಯಿ ಅಂತ ತಿಳ್ಕೊಂಡ ವಿಠಲ ಪಂತನ ಮಗಳು, ಬರೇ 3 ವರ್ಷದ ಕೂಸ. ಪಾಪ 3 ವರ್ಷದ ಕೂಸಿಗೆ ಏನೂ ಇಲ್ಲದಕ್ಕ ಹಂಗ ಸಣ್ಣ ಹುಡುಗಿ ಅಟ್ಟು ಎಲ್ಲರ ಕುಂತ ಏನಾರ ಅಟ ಬೆಲಚ, ಅಟ ಹುಗ್ಗಿ, ಅಟ ಬಜಿ, ಅಟ ಏನಾರ ಜಾಮೂನ ಮಾಡಿದ್ರ ತಿಂದು ಹೋಗ್ಬೇಕಂತ ಮಕ್ಕಳು ಬಂದು ತುಡಿಗಿಲೆ ದೊಡ್ಡವ್ರ ಹಿಂದ ಕುಂತ ಎಲ್ಲಿ ತಗೊಂಡು ಕುಂತರ ನೋಡಿ ಹಿರಿಯಾರು ಬಂದು, ಅಲ್ಲಿ ಬಂದಾನ ವಿಠಲ ಪಂತನ ಮಗ, ಆಚೆ ಕಡೆ ಕುಂತ ನೋಡಿ ಅಲ್ಲಿ ಮೂಲ್ಯಾಗ ಜ್ಞಾನದೇವ ಕುಂತಾನ, ಈಚೆ ಕಡೆ ಮೂಲ್ಯಾಗ ಕುಂತ ನೋಡಿ ಇಲ್ಲಿ ಸೋಪಾನ ಕುಂತಾನ, ಈಚೆ ಕಡೆ ನೋಡು
ಈಚೆ ಕಡೆ ನಿವೃತ್ತಿನಾಥ, ಇಲ್ಲಿ ಮುಕ್ತಾಬಾಯಿ ಕುಂತಾಳ. 4 ಮಂದಿ ಬಂದಾರ, ಹಿಡಿದವ್ರನ್ನಂತ ತಿಳ್ಕೊಂಡ ಸಣ್ಣ ಸಣ್ಣ ಹುಡುಗರ್ರಿ. ಮುಕ್ತಾಬಾಯಿ 3 ವರ್ಷದ ಹುಡುಗಿ, 6 ವರ್ಷದ ಹುಡುಗ, 8 ವರ್ಷದ ಹುಡುಗ, 2 ವರ್ಷದ ಹುಡುಗ. ಅವತರನ ಹುಡುಗರ್ನ ನಿಮ್ಗೆ ಹೇಳ್ತೀನಿ, ಎಳೆದು ತಂದು ಇಂತಿಂತ ಬಡಿಗಿಲಿ ದಾಮ್ 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 ಬಡಿತಾರ್ರಿ ಊರಾಗ ಹಿರಿಯರು. ಯಾಕಂದ್ರ ಇವರು ಕುಲ ಕೆಡಿಸ್ಯಾರ. ಇವ್ರಪ್ಪ ಪಾಪ ಮಾಡ್ಯಾನ, ಇವ್ರಪ್ಪ ಸಾಧುವಾಗಿ ಮಕ್ಕಳ ಹಡದಾನ, ಇವ ಯೋಗ್ಯ ಅಲ್ಲ ನಮ್ಮ ಬ್ರಾಹ್ಮಣರ ಕುಟುಂಬದೊಳಗ, ಇವ್ರ ಮುಖ ನೋಡಬಾರ್ದಂತ ತಿಳ್ಕೊಂಡ ಪಾಪ ತಾಟಿನೊಳಗ ಹುಗ್ಗಿ ಹಾಕ್ಯಾರ. ಒಂದು ಕಡೆ ಬಜಿ ನೀಡ್ಯಾರ, ಒಂದು ಕಡೆ ಮತ್ತೊಂದು ನೀಡ್ಯಾರ. ಅದನ್ನ ತಿಂದ ಇನ್ನೇನು ತೃಪ್ತಿ ಮಾಡ್ಕೋಬೇಕು ಅನ್ಕೊಡುವ 4 ಮಂದಿ ಬಂದ ತಾಟ ತಗೊಂಡ ಜಗ್ಗಿ ಹೊರಗೆ ಒಗದು ಅವ್ರನ್ನ ಹಿಡಿದು ಬಡಿಗಿ ತಗೊಂಡ ಬಡಿತಾರ ಮಕ್ಕಳಿಗೆ. ಏ ಮಕ್ಕಳ, ನಾವ್ ಇನ್ನ ಉಳಿದದ್ದು ನಾಯಿಗೆ ಹಾಕ್ತಿವ್ ಕರೆ ನಿಮಗ ಕೊಡಂಗಿಲ್ಲ, ನಾವಿನ್ನ ನಾಯಿಗೆ ಹಾಕ್ತಿವ್ ಕರೆ ನಿಮಗ ಕೊಡಂಗಿಲ್ಲ ಅಂತ ತಿಳ್ಕೊಂಡು ಆ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಓಡ್ಯಾಡಿ ಬಂದ ಕಾಲು ಹಿಡಿತಾವ. ಯಪ್ಪ ನಮ್ಮಪ್ಪ ನಮ್ಮವ್ವ ತಪ್ಪು ಮಾಡ್ಯಾರ, ನಮ್ಮಪ್ಪ ಸಾಧುವಾಗಿ ಮಕ್ಕಳು ಹಡದಾನ, ನಮ್ಮಪ್ಪ ಸಾಧುವಾಗಿ ಬಾಳೆ ಮಾಡ್ಯಾನ, ಪರಂತು ನಾವೇನು ಪಾಪ ಮಾಡಿದೀವೋ ಯಪ್ಪ, ನಾವೇನು ಪಾಪ ಮಾಡಿದೀವೋ ಯಪ್ಪ. ನಮ್ಮ ಅಪ್ಪಗ ಊಟ ಕೊಡ್ಬೇಡ್ರಿ, ನಮ್ಮ ಅವ್ಗ ಊಟ ಕೊಡ್ಬೇಡ್ರಿ, ಅವ್ರದ್ದು ಪಾಪ ಮಾಡಿದ ಅವ್ರು ಉಣ್ಲಿ, ಪರಂತು ನಮಗ ಹಸು ಆಗ್ಯದೋ ತಂದೆ, ನಮಗ ಊಟ ಕೊಡ್ರು ಯಪ್ಪ ಅಂತ ಹಿರಿಯರ ಕಾಲ ಬಿದ್ದು ಉಳ್ಳಾಡ್ತಾವ ಮಕ್ಕಳು. ಆದ್ರೆ ಕರುಣೆ ಬರಲಿಲ್ಲ ಆ ಕಟುಕರಿಗೆ, ಕರುಣೆ ಬರಲಿಲ್ಲ. ಬಡದರು, ಅಂಗಿ ಹರಿದ್ರು, ಉಳ್ಳಾಡಿಸಿದ್ರು. ಹಿಂದ ಬಡದ ಮಕ್ಕಳಿಗೆ ಓಡಿಸಿ ಬಿಟ್ರ ಮಕ್ಕಳು ಓಡಿ 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 ಬಂದ ಅಪ್ಪನ ಅವನ್ನ ತೆಕ್ಕೆ ಹಾಯ್ತಾರ. ಮಕ್ಕಳಿಗೆ ಹಿಂದ ದುಬ್ಬ ಕೈಯಾಡಿಸಿದ್ರ ಬಡಗಿಲಿ ಬಡದ್ರ ಹಿಂತಿಂತ ಬಾರು ಮೂಡ್ಯಾವ ಮಕ್ಕಳಿಗೆ. ಯಾಕ್ರಿಯಪ್ಪ ಏನಾಗೈತಿರೋಯಪ್ಪ ಅಂತಂದಾಗ, ಯವ್ವ ನೀ ಹೇಳ್ದಂಗ ನಾವು ತುಡುಗಿಲಿ ಹೋಗಿ ಊಟಕ್ಕೆ ಕುಂತಿದ್ದೀವಿ, ತುಡುಗಿಲಿ ಹೋಗಿ ಊಟಕ್ಕೆ ಕುಂತರ ಅಲ್ಲಿರ್ತಕ್ಕಂಥವ್ರೆಲ್ಲರೂ ನೀವೇನೋ ಪಾಪ ಮಾಡಿರಂತ, ನೀವೇನೋ ತಪ್ಪು ಮಾಡಿರಂತ, ಅದರ ಸಲುವಾಗಿ ನಮ್ಮ ಮುಖ ನೋಡಬಾರ್ದಂತ ತಿಳ್ಕೊಂಡ ನಮ್ಮ ತಾಟ ಕಸಗೊಂಡು ನಮ್ಮನ್ನು ಬಡದು ಕಳಿಸ್ಯಾರಪ್ಪ ಅಂತಂದಾಗ ಇಬ್ರು ಗಂಡ ಹೆಂಡತಿ ಹಿಂಗ ಅಳ್ತಾರ. ಹೇ ಪರಮಾತ್ಮ, ಹೇ ಪಾಂಡುರಂಗ, ನಮಗೆ ಯಾಕರ ಇಂಥ ಕಷ್ಟ ಕೊಟ್ಟಿಯೋ ತಂದೆ, ನಾವು ಏನಾರ ಇರ್ಲಿ ನಮ್ಮ ಮಕ್ಕಳು ಏನ್ ತಪ್ಪು ಮಾಡ್ಯಾರೋ ಯಪ್ಪ ಅಂತ ತಿಳ್ಕೊಂಡು ಇಬ್ರು ಅಳ್ಕೊಂತ ಕುಂತಾಗ ಆಕೆ ಹೆಂಡತಿ ಸಿಟ್ಟಿಗೆ ಬರ್ತಾಳ. ಗಂಡಗ ಏನಂತ ಅಂದ್ರ, ಅಲ್ರಿ ನಮ್ಮ ಸಮಾಜದವರು ಬ್ರಾಹ್ಮಣ ಸಮಾಜದವರು ಇಲ್ಲಿ ದೊಡ್ಡ ಸ್ವಾಮಿಗಳದಾರ, ಎಲ್ಲಿ ಪೈಠಣದೊಳಗ ಅವ್ರದೊಂದು ಸಮಾಜದ ಪೀಠ ಇತ್ತು, ಅಲ್ಲೊಬ್ರು ದೊಡ್ಡ ಜಗದ್ಗುರುಗಳು ಇದ್ರು. ಆ ಎಲ್ಲ ಸಮಾಜಕ್ಕ ಅವ್ರ ನಿರ್ಣಯ ಕೊಡ್ತಿದ್ರು. ಅಲ್ಲಿ ಹೋಗ್ರಿ, ನೀವು ಹೋಗಿ ಹೇಳ್ಬರ್ರಿ ಅವರಿಗೆ, ನಮ್ಮನ್ನ ಕುಲದಿಂದ ಹೊರತಿಟ್ಟಾರ, ನಾವು ಮಾಡಿದ್ದು ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡ ಅಲ್ಲಿಂದ ಅವ್ರ ಕಡೆ ಪರ್ಮಿಷನ್ ತಗೊಂಡು ಬರ್ರಿ, ಇವರಿಗೆ ಹೇಳಸರಿ, ನಮ್ಮನ್ನು ಊರಾಗ ಕರ್ಕೊಲಿ, ನಮ್ಮ ಮಕ್ಕಳು ಮಂದಿಗತೆ ಬೆಳಿಲಿ ಅಂತ ತಿಳ್ಕೊಂಡ ಹೇಂತಿ ಅಳ್ಕೊಂತ ಪಾಪ ಗಂಡಿಗೆ ಹೇಳ್ತಾಳ. ಅವ ಅಂದ, ನಡಿ ಇಬ್ರು ಕೂಡ ಹೋಗುಣು. ಆ ಗುರುಗಳು ಪಾದಕ್ಕೆ ಬಿದ್ದ ನಾವು ಕ್ಷಮಾ ಕೇಳಿ, ತಪ್ಪಾಗೈತಿರಿಯಪ್ಪ, ಹಿಂಗ ಮಾಡಿದ್ದ ನಮಗೆ ತಪ್ಪಾಗೈತಿರಿಯಪ್ಪ ಅಂತ ಗುರುಗಳಿಗೆ ಹೋಗಿ ಕ್ಷಮಾ ಕೇಳಿ ಬರುನು, ನಡಿ ಅಂತ ತಿಳ್ಕೊಂಡ ಹೆಂಡತಿನ ಕರ್ಕೊಂಡು ಇಬ್ರು ಕೂಡಿ ಪೈಠಣಕ್ಕೆ ಹೋಗ್ತಾರ. ಎಲ್ಲಿಂದ? ಆಳಂದಿಯಿಂದ ಕಾಡಿನೊಳಗ ರಾತ್ರಿ ಹಗಲಿ ಮುಳ್ಳ ಕಲ್ಲ ತುಳ್ಕೊಂತ ಮಕ್ಕಳನ್ನ ಕರ್ಕೊಂಡ ಒಂದು ಕೈಯಾಗ ಹಿಡ್ಕೊಂಡು ಹಂಗ ಎಲ್ಲಿ ತಕ ಹೋಗ್ತಾರಂದ್ರ ಪೈಠಣಕ್ಕೆ ಹೋಗ್ತಾರ. ಪೈಠಣದೊಳಗೆ ದೊಡ್ಡ ಮಠಾಧೀಶರು, ಅವರ ಸಮಾಜದ ಒಬ್ಬ ದೊಡ್ಡ ಜಗದ್ಗುರುಗಳು ಕುಂತಿದ್ರು. ಅಟ್ಟು ಮಕ್ಕಳು ಗಂಡ ಹೆಂಡತಿ ಬಂದು ಉದ್ದಕ್ಕ ನಮಸ್ಕಾರ ಮಾಡಿ ಕೈ ಮುಗಿದು ಹೆಂಡತಿ ಹೇಳ್ತಾಳ, ಹೆಂಡತಿ ಅಂತಾಳೆ, ಯಪ್ಪ ನಮ್ಮನ್ನ ಊರೊಳಗ ಬಹಿಷ್ಕಾರ ಮಾಡ್ಯಾರ, ನನ್ನ ಗಂಡ ಹಿಂಗ ಮಾಡ್ಯಾರಂತ ನಮ್ಮನ್ನ ಕುಲದಿಂದ ಹೊರತಿಟ್ಟಾರ, ನಮ್ಮನ್ನ ಸಮಾಜದಿಂದ ಹೊರಗೆ ಹಾಕ್ಯಾರ, ನಮಗ ಊರಾಗ ಏನೂ ಕೊಡಾಕ ತಯಾರಿಲ್ಲ, ನೀರು ಕೊಡ್ತಾ ಇಲ್ಲ, ಬೆಂಕಿ ಕೊಡ್ತಾ ಇಲ್ಲ, ಅನ್ನ ಕೊಡಂಗಿಲ್ಲ, ನಾವು 2 ದಿವಸ ಹಿಂಗ ಸಾಯುನು ಯಪ್ಪ, ನಮ್ಮನ್ನ ಹೆಂಗಾರ ಮಾಡಿ ಬದುಕಿಸೋ ತಂದೆ ಅಂತ ತಿಳ್ಕೊಂಡು ಅಟ್ಟು ಮಕ್ಕಳು ಗಂಡ ಉದ್ದಕ ನಮಸ್ಕಾರ ಮಾಡಿ ಹೇಳಿದಾಗ ವಿಠಲ ಪಂತ ಕೇಳ್ತಾನ, ಯಪ್ಪ ನಮಗೆ ಏನಾರ ಪರಿಹಾರ ಮಾಡೋ, ನಮಗ ಬದುಕಕ್ಕೆ ಅವಕಾಶ ಕೊಡು ಅಂತಂದಾಗ ಗುರುಗಳು ಹೇಳ್ತಾರ, ಹೇ ವಿಠಲ ಪಂತ, ನೀನು ವೇದ ವಿರುದ್ಧವಾಗಿ, ಶಾಸ್ತ್ರದ ವಿರುದ್ಧವಾಗಿ ನೀನು ನಡೆದಿ, ಸನ್ಯಾಸಿಯಾದ ನಂತರ ನೀನು ಹೆಂಡತಿಯ ಜೊತೆಗೆ ಕೂಡಿ ಮಕ್ಕಳ ಹಡದಿ ಅಂತಂದ್ರೆ ಇದು ಮಹಾಪಾಪ, ಇದನ್ನು ಯಾರೂ ಮಾಡಬಾರದು ಜಗತ್ತಿನೊಳಗ, ಇದಕ್ಕ ಶಿಕ್ಷಾ ಏನದ ಗೊತ್ತದ ಏನ್ ನಿನಗ? ಅವ ಅಂತಾನ, ಯಪ್ಪ ನಮಗೆ ಶಿಕ್ಷಾ ಕೊಡು, ನಾನು ಮಾಡಿದಲ್ಲ ತಪ್ಪ, ನನಗೆ ಶಿಕ್ಷಾ ಕೊಡು, ನಾನು ಶಿಕ್ಷಾ ಅನುಭವಿಸ್ತೀನಿ, ಆದ್ರೆ ನನ್ನ ಮಕ್ಕಳೇನು ಮಾಡಬೇಕಪ್ಪ, ನನ್ನ ಮಕ್ಕಳಿಗೆ ಶಿಕ್ಷಾ ಕೊಡಬಾರದು, ನನ್ನ ಮಕ್ಕಳು ಮಂದಿ ಮಕ್ಕಳ ಜೊತೆ ಬದುಕಬೇಕು, ನನಗೆ ಏನು ಶಿಕ್ಷಾ ಹೇಳ್ತಿ ಹೇಳಪ್ಪ, ನಾನು ಮಾಡ್ತೀನಿ ಅಂತಂದಾಗ ಆಗ
ಆ ಜಗದ್ಗುರುಗಳು ವೇದಗಳನ್ನು ತೆಗೆದು ನೋಡ್ತಾರೆ. ಈ ಮಾಡಿದ ಪಾಪಕ್ಕೆ ಏನು ಶಿಕ್ಷಾ ಅದ ಅನ್ನೋದು ತೆಗೆದು ನೋಡ್ತಾರೆ ಶಾಸ್ತ್ರದೊಳಗೆ. ಅಲ್ಲಿ ಏನು ಬರೆದಿತ್ತು ಅಂದ್ರ, ಯಾವ ವ್ಯಕ್ತಿ, ಲಕ್ಷ ಕೊಟ್ಟು ಕೇಳಿದ್ರಿನ, ಯಾವ ವ್ಯಕ್ತಿ ಸನ್ಯಾಸವನ್ನು ಸ್ವೀಕಾರ ಮಾಡಿ, ಯಾವ ಮನುಷ್ಯ ಸನ್ಯಾಸವನ್ನು ಸ್ವೀಕಾರ ಮಾಡಿ ಸನ್ಯಾಸಿಯಾದ ನಂತರ ಹೆಣ್ಣು ಮಕ್ಕಳ ಸಹವಾಸ ಮಾಡ್ತಾನಲ್ಲ, ಅವನಿಗೆ ಏನು ಶಿಕ್ಷಾ ಅಂತಂದ್ರ, ಆ ಹೆಣ್ಣು ಮಗಳು ಅವ ಇಬ್ರು ಕೂಡಿ ನದಿಯೊಳಗ ಮುನಿಗಿ ಸಾಯ್ಬೇಕಂತ ತಿಳ್ಕೊಂಡು ಶಿಕ್ಷಾ ಬರ್ದಾರ ಅದರೊಳಗ, ಶಾಸ್ತ್ರದೊಳಗ. ನಿನಗೆ ಶಿಕ್ಷಾ ಏನಂತಂದ್ರ, ನೀನು ನಿನ್ನ ಹೆಂಡತಿ ಇಬ್ರು ಕೂಡಿ ತುಂಬಿದ ನದಿಯೊಳಗ ಇಬ್ರು ಮುನಿಗಿ ಸಾಯ್ಬೇಕು ನೋಡಪ್ಪ, ಇದು ನಿಮಗೆ ಶಿಕ್ಷಾ ಅಂದಾಗ ನಿನ್ನ ಮಕ್ಕಳಿಗೆ ಕುಲದಾಗ ತಗೋತಾರ, ನಿನ್ನ ಮಕ್ಕಳ ಭವಿಷ್ಯ ಒಳ್ಳೆಯದಾಗ್ತದ, ನೀವು ಸಾಯ್ಬೇಕು ನೋಡಂತಂದಾಗ 3 ವರ್ಷದ ಮಗಳು, 5 ವರ್ಷದ ಮಗ, 8 ವರ್ಷದ ಜ್ಞಾನದೇವ, ಇಂಥ ಸಣ್ಣ ಸಣ್ಣ ಮಕ್ಕಳನ್ನು ಬಿಟ್ಟು ಇಬ್ಬರು ಸಾಯ್ಬೇಕಲ್ಲ ಯಪ್ಪ, ನನ್ನ ಮಕ್ಕಳ ಗತಿ ಹೆಂಗ, ನಮ್ಮ ಮಕ್ಕಳನ್ನ ಹೆಂಗ ಜಾಕಿ ಮಾಡ್ಬೇಕು, ಯಾರು ಮಾಡ್ತಾರಂತಂದಾಗ ಗುರುಗಳಂದರು, ನೀವು ಮಾಡಿದ ತಪ್ಪಿಗೆ ವೇದದೊಳಗ ಶಾಸ್ತ್ರದೊಳಗ ಶಿಕ್ಷಾ ಬರದಾರ, ನೀವಿಬ್ರು ನದಿಯೊಳಗೆ ಬಿದ್ದು ಸಾಯ್ಲೇಬೇಕು. ನೀವು ಸಾಯ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಈ ಪಾಪ, ಈ ಶಾಪ ತಟ್ಟತದ, ಮುಂದೆ ಎಂದೂ ನಿಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಗೋದಿಲ್ಲ ಅಂತಂದಾಗ ಅವರಿಬ್ಬರು ನಿರ್ಣಯ ಮಾಡ್ತಾರ, ನಮ್ಮ ಮಕ್ಕಳ ಆರಾಮ್ ಇರ್ತಾರಂದ್ರ, ನಮ್ಮ ಮಕ್ಕಳನ್ನ ಸಮಾಜದಾಗ ತಗೋತಾರಂದ್ರ, ಮಂದಿ ಮಕ್ಕಳ ಗತೆ ನಮ್ಮ ಮಕ್ಕಳು ಹಿಂಗ ಓಡಾಡಿ ಅವ್ರು ಕೂಡ ಆಡ್ತಾವಂದ್ರ ನಾವಿಬ್ರು ಸಾಯಕ ತಯಾರದೀವಿಯಪ್ಪ, ನಾವಿಬ್ರು ಸಾಯ್ತೀವಿ, ಹೋಗ್ರಂಗಾರ ಅಂತ ತಿಳ್ಕೊಂಡು ಮನೆಗೆ ಕಳಿಸಿದ. ಊರಿಗೆ ಬರ್ತಾರ, ರಾತ್ರಿ 12 ಗಂಟೆ ಆಗ್ಯದ, 3 ಮಕ್ಕಳು ಮಲ್ಕೊಂಡವ. ರಾತ್ರಿ 12 ಗಂಟೆಗೆ 3 ಮಕ್ಕಳು ಮಲ್ಕೊಂಡವ. ಮಲ್ಕೊಂಡಾಗ 3 ಮಕ್ಕಳು ಮಲ್ಕೊಂಡಾಗ ಹೆಂಡತಿನ ಎಬ್ಬಿಸ್ತಾನ ವಿಠಲ ಪಂತ, ಹೇಳು ಹೇಳು. ಆಕೆ ಅಂತಾಳ, ಯಾಕ್ರಿ, ಸಾಯಕ್ ಹೋಗುದದ, ನಮ್ಮ ಮಕ್ಕಳು ಆರಾಮಿರ್ಬೇಕಾದ್ರೆ ನಾವು ಸಾಯ್ಬೇಕು. ನೋಡ್ರಿ, ತಾಯಿ ಹೃದಯ ಎಂತಾದ್ದು, ತಂದೆ ಹೃದಯ ಎಂತಾದ್ದಂತಂದ್ರ, ಮಕ್ಕಳ ಭವಿಷ್ಯಕ್ಕಾಗಿ, ಮಕ್ಕಳ ಸುಖಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡುತ್ತಿರ್ತಾರ ತಂದೆ ತಾಯಿಗಳು. ಅರೆ, ಪ್ರಾಣವನ್ನೇ ತ್ಯಾಗ ಮಾಡಕ ತಾಯಿ ತಂದೆಗಳು ಅದಾರಂತಂದ್ರೆ ಜಗತ್ತಿನೊಳಗ ತಾಯಿ ತಂದೆಯಂತಹ ದೇವರ ಯಾರು ಇಲ್ಲಪ್ಪ ಅಂತಂದ್ರು ಏನು ಅಡ್ಡಿ ಇಲ್ಲ ತಾಯಂದಿರ. ಜಗತ್ತಿನೊಳಗೆ ನಿಜವಾದ ದೇವ್ರು ಯಾರಂತಂದ್ರ ಹಡದ ಅವ್ವ ಅಪ್ಪ. 3 ಮಕ್ಕಳು ಸಾಲಕ್ಕೆ ಮಕ್ಕೊಂಡವ. ಸಣ್ಣ ಹುಡುಗಿ, 3 ವರ್ಷದ ಹುಡುಗಿ ಮುಕ್ತಾಬಾಯಿ ಪರಕಾರ ಹಾಕೊಂಡು ಜಂಪರ್ ಹಾಕೊಂಡು ಮಲ್ಕೊಂಡದ. 3 ಮಕ್ಕಳಿಗೆ ತುಂಬ ಹೊಚ್ಚತಾರ, ಗಂಡ ಹೆಂಡತಿ ತುಂಬ ಹೊಚ್ಚತಾರ. ಹೊಚ್ಚಿ ಅಂತಳಕಿ ಮಕ್ಕಳಿಗೆ ಬಿಟ್ಟು ಹೋದ್ರೆ ನಾಳೆ ಜಾಕಿ ಮಾಡೋರು ಯಾರು, ಇವತ್ತರ ನೋಡೋರು ಯಾರು, ಯಾರ್ಯಾವ್ರು ಯಾರು, ಊಟಕ್ಕೆ ಕೊಡೋರು ಯಾರು, ಹಡದ ಅವ್ವ ಅಪ್ಪ ಇಲ್ಲ ಅಂದ್ರೆ ಮಕ್ಕಳಿಗೆ ಯಾರು ನೋಡ್ತಾರ ಅಂತ ಕುತ್ಕೊಂಡು ಅಳ್ತಾಳ. ಮಕ್ಕಳು ತಾಯಿ ಆಶ್ರಯದೊಳಗೆ ಬೆಳಿಬೇಕ್ರಿ, ಬೆನ್ನು ಕೈಯಾಡಿಸ್ಬೇಕು. ತಾಯಿಯ ಶರಗದ ನೆರಳಿನೊಳಗೆ ಬೆಳೆಯತಕ್ಕಂಥ ಮಕ್ಕಳು, ತಾಯಿಯ ತೊಡಿ ಮ್ಯಾಲ ಮಲಿಗೆ ಬೆಳೆಯತಕ್ಕಂಥ ಮಕ್ಕಳಿಗೆ ತಾಯಿಯ ಆಶ್ರಯ ಇಲ್ಲ, ತಂದೆಯ ಆಶ್ರಯ ಇಲ್ಲ ಅಂತಂದ್ರೆ ಮಕ್ಕಳು ಹೆಂಗ ಬೆಳಿತಾವಂತ ತಿಳ್ಕೊಂಡು ಅಳ್ತಾಳ. ಆದ್ರೆ ವಿಠಲ ಪಂತ ಹೇಳ್ತಾನ, ಇಲ್ಲ, ನಾವು ಹೋಗಲೇಬೇಕು, ನಾವು ನಮ್ಮ ಸಲಾಗೆಲ್ಲ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಹೋಗಲೇಬೇಕಂತ ತಿಳ್ಕೊಂಡು ನಿರ್ಣಯ ಮಾಡಿದಾಗ ಇಬ್ರು ಕೂಡಿ ಮಕ್ಕಳಿಗೆ ತುಂಬ ಹೊಚ್ಚತಾರ. ಹೊಚ್ಚಿ ಏನು ಮಾಡ್ತಾರಂದ್ರೆ ಹಗಾರಕ ಎದ್ದು ಬಾಗಲು ಹೊರಗೆ ಬರ್ತಾರ. ಹಡದ ತಾಯಿ ಮಕ್ಕಳ ಬಿಟ್ಟು ಸಾಯ್ಬೇಕಲ್ಲ, ಹೊರಗೆ ಬಂದು ಒಂದು ತೊಡೆ ದೂರ ಹೋಗಿದ್ಲು. ಗಂಡಗಂತಾಳ, ನಿಂದ್ರಿ ಒಂದಿಟ, ಯಾಕ, ಏನು ಬಿಟ್ಟು ಬಂದದಿ, ನೀರಾಗ ಬಿದ್ದು ಸಾಯುದದ, ಏನು ಬಿಟ್ಟು ಬಂದದಿ? ಏನಿಲ್ರಿ, ಇನ್ನೊಂದ್ಸಾರಿ ನನ್ನ ಮಕ್ಕಳ ಮುಖ ನೋಡಿ ಬರ್ತೀನಿ ಕಡೆಕ, ನನ್ನ ಮಕ್ಕಳ ಮುಖ ನಾನು ನೋಡಿ ಬರ್ತೀನಿ, ನಾನು ಸಾಯ್ಬೇಕಲ್ಲ, ನನ್ನ ಮಕ್ಕಳ ಕೊನೆಯ ಮುಖ ನಾನು ನೋಡಿ ಬರ್ತೀನಿ, ನನ್ನ ಮಕ್ಕಳು ಹೆಂಗಾರ ದೊಡ್ಡವರಾಗಲಿ, ನಾ ಇನ್ನೊಂದ್ಸಾರಿ ನೋಡಿ ಬರ್ತೀನಿ ಅಂತ ತಿಳ್ಕೊಂಡು ಹೊಳ್ಳಿ ಬರ್ತಾಳ. ವಿಠಲ ಪಂತನ ಹೆಂಡತಿ ಮುಖದ ಮ್ಯಾಗಿಂದ ತೆಗಿತಾಳ. ನಿದ್ದೆ ಮಾಡಾಕತ್ತಾವ, ಮಕ್ಕಳಿಗೆ ಗೊತ್ತೇ ಇಲ್ಲ, ಅವು ಎಲ್ಲಿ ಹೊಂಟಾಳ ಗೊತ್ತಿಲ್ಲ, ಅಪ್ಪ ಎಲ್ಲಿ ಹೊಂಟಾನ ಗೊತ್ತಿಲ್ಲ, ಮಲ್ಕೊಂಡವ. 3 ಮಕ್ಕಳು ಕಣ್ಣು ಮುಚ್ಚಾವ. ಗಲ್ಲ ಹಿಡಿತಾಳ, ತುಟಿ ಹಿಡಿತಾಳ, ತಲೆ ಮ್ಯಾಗ ಹಿಂಗ ಕೈಯಾಡಿಸ್ತಾಳ. ಪಾಪ ಮಕ್ಕಳಿಗೆ ಕೈಯಾಡಿಸಿ ಏನ್ ಮಾಡ್ತಾಳ ಅಂದ್ರೆ, ಬಿಟ್ಟು ಹೋಗ್ಬೇಕಲ್ಲ, ನನ್ನ ಮಕ್ಕಳಿಗೆ ನಾನು ಬಿಟ್ಟು ಹೋಗ್ಬೇಕಲ್ಲ ಅಂತ ತಿಳ್ಕೊಂಡು ಹಿಂಗ ಹೊರಗೆ ಬಂದ ಧೈರ್ಯ ಮಾಡ್ತಾಳ. ಸಾಯ್ಲೇಬೇಕು, ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಇರಬಾರ್ದು ಅಂತ ತಿಳ್ಕೊಂಡ ಗಂಡಗ ಬಂದ ಹೊರಗೆ ನಿಂತ ಅಂತಾಳ, ಅಲ್ರಿ ಒಂದು ಕೆಲಸ ಮಾಡ್ರಿ. ಗಂಡಗ ಏನು ಹೇಳು, ಏನಿಲ್ಲ, ನಾ ಸಾಯ್ತನ್ರಿ, ಗುರುಗಳು ಹೇಳ್ದಂಗ ನೀರಾಗ ಬಿದ್ದ ನಾ ಸಾಯ್ತನ್ರಿ, ಮನ್ಯಾಗ ಮಕ್ಕಳಿಗೆ ಒಬ್ಬರರ ಆಶ್ರಯ ಬೇಕ್ರಿ ಅಪ್ಪ,
ಬೇಕ್ರಿ. ನೀ ಇದ್ದ ಹೆಂಗಾರ ಭಿಕ್ಷಾ ಮಾಡಿ ಏನಾರ ಮಾಡಿ ತಂದು ಹಾಕಿ ಮಕ್ಕಳಿಗೆ ಆಶ್ರಯ ಆಗಿ ನೀ ನಿಲ್ಲು, ನಾ ಮಾತ್ರ ಸಾಯ್ತೀನಿ. ನೀವು ಒಬ್ಬರ ಮನ್ಯಾಗ ಇರು, ಗಂಡ ಮಕ್ಕಳು ಇಲ್ಲದ ಮಣಿ ಅಲ್ಲಂತ, ಅದಕ್ಕೆ ನೀ ಇರು ಅಂತಂದಾಗ ಅವ ಅಂತ ನಾವು ಹುಚ್ಚಿಗಿಚ್ಚಿ ಹಿಡ್ದದೇನ ನಿನಗ? ಇನ್ನ ನಾನು ಸಾಯ್ತೀನಿ, ನೀನು ಇರು. ಯಾಕಂದ್ರ ತಂದೆ ಸತ್ರ ಪರದೇಶ ಆಗಂಗಿಲ್ಲ ಮಕ್ಕಳು. ತಂದೆ ಸತ್ರ ಮಕ್ಕಳು ಪರದೇಶ ಆಗೋದಿಲ್ಲ, ತಾಯಿ ಸತ್ರ ಮಕ್ಕಳು ಪರದೇಶ ಆಗ್ತಾವ. ಯಾಕಂದ್ರ ಎಲ್ಲರ ಉಡಿ ಒಡ್ಡಿ ಭಿಕ್ಷಾ ಬೇಡಿ ಏನಾರ ಮಾಡಿ ಕೂಲಿ ಕುಂಬಳಿ ಮಾಡಿ ಮಕ್ಕಳನ್ನ ತಂದ ಜಾಕಿ ಮಾಡುತ್ತಾಳ ತಾಯಿ. ನನಗೇನು ಗೊತ್ತಾಗುತ್ತದ ಗಂಡಸು ಏನು ಜಾಕಿ ಮಾಡ್ಬೇಕ ಮಕ್ಕಳನ್ನ? ಹಂಗ ಬೇಡ, ನೀ ಇರು, ನಾ ಸಾಯ್ತೀನಂತ ಗಂಡ. ಹೆಂಡತಿ ಅಂತಾಳ ಇಲ್ರಿ ನಾ ಸಾಯ್ತೀನಂತ ಆಕೆ ಅಂತಾಳ. ಇಬ್ರು ಕೂಡಿ ಕೊನೆಗೆ ನಿರ್ಣಯ ಮಾಡ್ತಾರ, ಬೇಡ, ದೇವರದಾನ, ಪಾಂಡುರಂಗದಾನ, ಎಲ್ಲರನ್ನೂ ಅವನೇ ಜಾಕಿ ಮಾಡ್ತಾನ, ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡ ಇಲ್ಲ, ಜಗದ ನಂಟ ನೀನೇ ಕೂಡಲ ಸಂಘ. ಎಲ್ಲರೂ ಇಲ್ಲದಾಗ ಪಾಂಡುರಂಗದಾನ, ಅವ್ರನ್ನ ಕೈ ಬಿಡಂಗಿಲ್ಲ ಪರಮಾತ್ಮ, ನಡಿ ಹೋಗುನಂತ ತಿಳ್ಕೊಂಡ ದೊಡ್ಡ ನದಿಗೆ ಹೋಗ್ತಾರ. ಈಗ ಗೋಕಾಕ ಜೋಗ ಜಲಪಾತದಲ್ಲ, ಎತ್ತರ ಮ್ಯಾಗಿಂದ ನೀರು ಬೀಳ್ತದಲ್ಲ, ಅಲ್ಲಿ ಎತ್ತರ ಮ್ಯಾಗ ಹೋಗಿ ಇಬ್ರು ಗಂಡ ಹೆಂಡತಿ ನಿಂತ ಅಂತಾರ. ಈಕಿ ಅಂತಾಳ ಏನಂತಂದ್ರೆ, ನೀವು ಒಂದಿಟ್ಟ ಲೇಟ್ ಮಾಡ್ರಿ, ಮೊದಲು ನಾ ಬಿದ್ದು ಸಾಯ್ತೇನ್ರಿ. ಗಂಡಗೆ ಹೇಳ್ತಾಳೆ ಹೆಂಡತಿ, ಮೊದಲು ನಾ ಬಿದ್ದು ಸಾಯ್ತೇನ್ರಿ. ಯಾಕ? ಮೊದಲು ನಾ ಬೀಳ್ತಾನ ಕುಲೆ, ಇಲ್ರಿ ನನಗೆ ಮುತ್ತೈದೆ ಸಾವು ಬರ್ಬೇಕ್ರಿ. ನೀ ಸತ್ತ ನಂತರ, ನೀ ಬಿದ್ದ ನಂತರ ನಾ ಬಿದ್ದರ ಅದು ಮುತ್ತೈದೆ ಸಾವು ಆಗೋದಿಲ್ಲ, ಅದಕ್ಕೆ ನಾ ಮೊದಲು ಬೀಳ್ತಾನಂತ ಹೆಂಡತಿ ಅಂದಾಗ ಅವ ಅಂದ, ಅಕಸ್ಮಾತ್ ನೀ ಮೊದಲು ಬಿದ್ದಿ, ನಾ ಹಿಂದ್ ಉಳಿದ್ನಿ, ನನಗ ಭಯ ಬಂದ್ ಮಕ್ಕಳು ಪ್ರೇಮ ಹೆಚ್ಚಾಗಿ ನನಗ ಸಾಯುವುದಾಗಲಿಲ್ಲ ಅಂದ್ರೆ ನಾವಲ್ಲ, ನಾ ಮೊದಲು ಸಾಯ್ತೀನಿ ಅಂತ ಗಂಡ, ನಾ ಮೊದಲು ಸಾಯ್ತನಂತ ಹೇಳ್ತಿ. ಇಬ್ರು ಕೂಡಿ ಜಗಳಾಡ್ಕೊಂತ ನಿಂತರು. ಆಗ ವಿಠಲ್ ಪಂತಂದ, ಹಂಗ ಬೇಡ, ಇಬ್ರು ಕೂಡಿ ಒಂದೇ ಸಾರಿ ಜಿಗಿಯೋ, ಈ ಜಲಪಾತದೊಳಗ ಇಬ್ರು ಕೂಡಿ ಒಂದೇ ಸಾರಿ ಕೆಳಗೆ ಬಿದ್ದು ಬಿಡೋಣ, ಒಮ್ಮೆ ಸಾಯ್ತೀವಿ ಅಂತ ತಿಳ್ಕೊಂಡು ನಿಮ್ಗೆ ಹೇಳ್ತೇನ್ರಿ. ಪಾಪ ಮದುವೆ ಆಗುವಾಗ ಕೈ ಹಿಡಿದಿರ್ತಾಳಲ್ಲ ಹೆಂಡತಿ, ಹಂಗ ಅವ ಅಂತಾನ, ನನ್ನ ಲಗ್ನ ಆಗುವಾಗ ಇದ ಕೈ ಹಿಡಿದಿದ್ದಲ್ಲ ನೀನು, ಆದ್ರೆ ನನ್ನಿಂದ ನಿನಗೆ ಸುಖ ಕೊಡಕ್ಕೆ ಏನೂ ಆಗಲಿಲ್ಲ. ಹೆಂಡತಿ ಹೇಳ್ತಾನ, ನೀನು ಬೇಡ್ಕೋ, ಸಾಯುವಾಗ ಪಾಂಡುರಂಗನಾಗ ಆನಿ ಮಾಡಿ ಬೇಡ್ಕೋ. ಏನು ಬೇಡ್ಕೋ ಅಂತಂದ್ರ, ಹೇ ಪಾಂಡುರಂಗ, ಮುಂದಿನ ಜನ್ಮದೊಳಗ ಇಂಥ ವಿಠಲ ಪಂತನಂತ ಗಂಡನ ಕೊಡಬೇಡ ನನಗಂತ ಬೇಡ್ಕೋ. ಯಾಕಂದ್ರ ನನ್ನಿಂದ ನಿನಗೇನೂ ಸುಖ ಸಿಗಲಿಲ್ಲ, ನನ್ನಿಂದ ಜೀವಂತ ಸಾಯುವುದು ಬತ್ತಲ್ಲ ನೀನು ಅಂತ ತಿಳ್ಕೊಂಡ ಮುಂದಿನ ಜನ್ಮದೊಳಗ ಇಂಥ ವಿಠಲ ಪಂತನಂತ ಗಂಡನ ಕೊಡಬೇಡ ದೇವ್ರ ಅಂತ ಬೇಡ್ಕೋ ಅಂತ ತಿಳ್ಕೊಂಡ ಅವ ಹೇಳಿದಾಗ ಅಕ್ಕಿ ಅಂತಾಳ, ನಿನ್ನಂತ ಗಂಡನಿಗೆ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ನಾನು, ನಿನ್ನಂತ ಗಂಡ ಸಿಗಬೇಕಾದ್ರೆ ನಾನು ಪುಣ್ಯ ಮಾಡಿರ್ಬೇಕು. ನಾ ಹಂಗ ಬೇಡ್ಕೊಳಂಗಿಲ್ಲ. ನಾನು ಸಾಯುವಾಗ ಪಾಂಡುರಂಗನಿಗೆ ಏನು ಬೇಡ್ತಾನಂದ್ರೆ, ನನಗೆ ಎಷ್ಟು ಜನ್ಮ ಕೊಡ್ತಿ ಕೊಡುವ ಪಾಂಡುರಂಗ, ನಾ ಎಷ್ಟು ಸರಿ ಹುಟ್ಟುತ್ತನೋ ಅಷ್ಟು ಸರಿ ನನಗೆ ವಿಠಲ ಪಂತನೇ ಗಂಡ ಆಗಲಿ ಬರಲಿ ಅಂತ ತಿಳ್ಕೊಂಡ ನಾನು ಬೇಡ್ತೇನಂತ ಆ ಹೆಂಡತಿ ಪಾಂಡುರಂಗನಿಗೆ ಬೇಡ್ಕೊತಾಳೆ. ಇಬ್ರು ಕೂಡಿ ಕೈ ಹಿಡಿದಾರೆ. ಪಾಂಡುರಂಗ 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 ಅಂತ ತಿಳ್ಕೊಂಡ ಒಂದೇ ಸರಿ ಇಬ್ರು ಧಡಂ ಅಂತ ಜಿಗಿದು ಬಿಡ್ತಾರ. ಜೋಗ ಜಲಪಾತದಷ್ಟು ಎತ್ತರ, ಕೆಳಗೆ ಬೀಳುಗುಡದ ಎರಡೂ ಪ್ರಾಣಗಳ ಹಾರಿ ಹೋಗ್ಬಿಡ್ತಾವೆ. ಗಂಡ ಹೆಂಡತಿ ಇಬ್ರು ಸತ್ತು ಹೋಗಿಬಿಡ್ತಾರ ನೀರಾಗ ಬಿದ್ದ. ಮುಂಜಾನೆ 6 ಗಂಟೆಕ ಮಕ್ಕಳು ಮಲ್ಕೊಂಡಿರ್ತಾವಲ್ರಿ ಮನ್ಯಾಗ, ಆಚೆ ಕಡೆ ಅವ್ವ ಈಚೆ ಕಡೆ ಅಪ್ಪ, ನಡಬರಕ 3 ಮಕ್ಕಳ ಹಾಕಿ ಮಲ್ಕೊಂಡಿರ್ತಾರಲ್ಲ, ಅಂತದ್ರೊಳಗ ಮುಂಜಾನೆ 6 ಗಂಟೆಗೆ ಮಕ್ಕಳಿಗೆ ಎಚ್ಚರ ಆಗುತ್ತದ. ಹಿರಿ ಮಗ ನಿವೃತ್ತಿನಾಥ, 8 ವರ್ಷದ ಮಗ ತಾಯಿ ಹತ್ಯಕ್ಕೆ ಮಕ್ಕೋತಿದ್ದ. ಒಂದೊಂದು ಹುಡುಗರಿಗೆ ಹಿಂಗಿರ್ತದ, ಅವನ ಮೇಲೆ ಹಿಂಗ ಕೈ ಹಾಕಿ ಮಕ್ಕೊಂಡ್ರೆ ನಿದ್ದೆ ಹತ್ತದ ಮಕ್ಕಳಿಗೆ, ಇಲ್ಲ ಅಂದ್ರೆ ನಿದ್ದೆ ಹತ್ತಂಗಿಲ್ಲ. ಆ ನಿವೃತ್ತಿನಾಥಗ ಅವನ ಮ್ಯಾಲ ಕೈ ಹೊಕ್ಕೊಂಡು ಮಕ್ಕೊಂಡ್ರೆ ನಿದ್ದೆ ಹತ್ತಿತ್ತಂತ. ಆ ಹುಡುಗ ಮುಂಜಾನೆ 6 ಗಂಟೆಗೆ ಎಚ್ಚರ ಆಗತ್ತದ, ನಿದ್ದೆ ಗಣ್ಣಾಗ ಅವನ ಮ್ಯಾಗ ಹಿಂಗ ಕೈ ಒಗಿಬೇಕಂತ ಒಗಿತಾನ, ಅವನು ಇಲ್ಲ. ದಡಲ್ಲಂತ ನಮ್ಮವ್ವ ಅಂತ ನೋಡಾಕತ್ತಾನ, ಹಾಸಿಗೆ ಖಾಲಿ ಅದಾವ, ಅವ್ವನೇ ಇಲ್ಲ ಮಗ್ಗಲ್ದಾಗ. ಆಚೆಗಡೆ ನೋಡ್ತಾನ, ಅಪ್ಪ ಇಲ್ಲ. ಅರೆ ಅವೇನೋ ಬೇಡ, ಅಪ್ಪ ಎಲ್ಲಗೇನಂತ ಹಿಂಗ ಅನ್ಕೊಡದ ಜ್ಞಾನದೇವನಿಗೆ ಎಚ್ಚರ ಆಯ್ತು. ಜ್ಞಾನದೇವನಿಗೆ ಎಚ್ಚರಾಗಿ, ಏನಾಯ್ತು ಅಂತ ಕೇಳಿದಾಗ, ಏನಿಲ್ಲೋ ಅವು ಇಲ್ಲ ಅಪ್ಪಿಲ್ಲ ಅಂತಂದಾಗ ನಿವೃತ್ತಿನಾಥ, ಜ್ಞಾನದೇವ, ಸೋಪಾನ 3 ಮಂದಿ ಹೇಳ್ತಾರ. ಸಣ್ಣ ಹುಡುಗಿ 3 ವರ್ಷದ ಹುಡುಗಿ ಎದ್ದು ಕುಂಡಿರ್ತದ.
ಅವ ಎಲ್ಲಿಗಳ ಅಪ್ಪ ಎಲ್ಲಿಗನ ಅಂದ ಕೂಡಲೇ ಮನಿ ತುಂಬಾ ಹುಡುಕಾಡ್ತಾರ, ಗುಡಿಸಲು ಹೊರಗ, ಕಾಡಿನೊಳಗ, ಮಡ್ಡಿಯೊಳಗ ಎಲ್ಲ ಕಡೆ ಹುಡುಕಾಡ್ತಾರ. ಅವನು ಇಲ್ಲ, ಅಪ್ಪನೂ ಇಲ್ಲ. ಮೂರು ಅಳ್ಕೋಂತ ಅಡ್ಡಾಡ್ತಾವ. ನಾಲ್ಕು ಸಣ್ಣ ಹುಡುಗಿಗೆ ಚಂದ ನಡ್ಯಾಕ ಬರಂಗಿಲ್ಲ, ತೆಪ್ಪೆಜ್ಜಿ ಹಿಡ್ಕೊಂಡ್ ಅಡ್ಡಾಡ್ತದ. ನಿವೃತ್ತಿನಾಥ ಆ ಮುಕ್ತಾಬಾಯಿನ ಹಿಂಗ ತಗೊಂಡು ಹೆಗಲ ಮ್ಯಾಗ ಹಾಕೋತಾನ. ಹಾಕೊಂಡು ಮೂರು ಮಂದಿ ಹುಡುಕಾಡ್ಕೊಂತ ಅಲ್ಲೇ ಬಾಜು ನದಿ ಹರಿದಿತ್ತಲ್ಲ. ನಮ್ಮವ್ವ ಅಪ್ಪ ಎದ್ದು ಕೂಡಲೇ ಜಳಕಕ್ಕೆ ಏನಾರ ಹೋಗ್ಯಾರ ನೋಡ್ಬೇಕಂತ ತಿಳ್ಕೊಂಡ ನದಿ ದಂಡಿಗೆ ಹೋಗ್ತಾರ. ದೂರ ನದಿ ದಂಡಿಗೆ ಹೋಗುದ ಅಲ್ಲಿ 2 ಹೆಣ ದಂಡಿಗೆ ತೇಲ್ಕೋತ ಬಂದು ನಿಂತವ. ಅವನ ಹೆಣ ಬಂದು ನಿಂತದ, ಅಪ್ಪನ ಹೆಣ ಬಂದು ನಿಂತದ. ನೋಡಿ 3-4 ಮಕ್ಕಳು ಅಳ್ಕೋಂತ ಕಡೆಗೆ ಏನು ಮಾಡಿದ್ರು ಅಂತಂದ್ರ 2 ಹೆಣ ತಂದ ಅವತರನ್ನ ಮಣ್ಣು ಮಾಡ್ತಾರ. ಮಣ್ಣು ಮಾಡಿ ಮನೆಗೆ ಬಂದು ನೋಡ್ತಾರ. ಸಣ್ಣ ಹುಡುಗಿಗೆ ಏನೂ ಇಲ್ಲ. ನಿವೃತ್ತಿನಾಥ ದೊಡ್ಡವ, ಅವ ಅಂತಾನ, ನೀವು 3 ಮಂದಿ ಇಲ್ಲೇ ಇರ್ರಿ, ನಾವೊಂದಿಟ್ಟು ಊರಾಗ ಹೋಗಿ ಯಾರ ಏನಾರ ಹಿಟ್ಟು ಕೊಡ್ತಾರೇನು, ಏನಾರ ಒಂದು ರೊಟ್ಟಿ ಕೊಡ್ತಾರೇನು. ನಮ್ಮವ್ವ ಅಪ್ಪ ಸತ್ತಾರ, ಅವ್ರು ಮಾಡಿದ ಪಾಪ ಅವ್ರು ಕೂಡ ಹೋಗ್ಯದ. ಗುರುಗಳು ಹೇಳಿದ್ರು ಏನಂತ, ಅವ್ರಿಬ್ರು ಸತ್ರ, ಮಕ್ಕಳಿಗೆ ಏನ್ ತೊಂದರೆ ಇಲ್ಲ ಅಂತ ತಿಳ್ಕೊಂಡು ಹೇಳ್ಯಾರ. ಅದಕ್ಕೆ ನಾ ಈಗ ಹೋದ್ರ ನನಗೆ ಯಾರ ನೀಡಬಹುದು ಅಂತ ತಿಳ್ಕೊಂಡ ನಿವೃತ್ತಿನಾಥ ಜೋಳಿಗೆ ತಗೊಂಡ ಊರಾಗ ಹೋಗ್ತಾನ.